ಎಲ್ಲಪ್ಪ ನಿನ್ನ ಹೆಂಡತಿ? ಬರ್ತಾ ಇದ್ದಾಳೆ ಅರ್ಚಕ್ರೆ. ಎಲ್ಲಿದ್ದಾಳಂತೆ? ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ, ಬರ್ತಾ ಇದ್ದಾಳಂತೆ. ಏನಪ್ಪ, ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ಅಂತ ಹೇಳ್ತೀಯ? ಇನ್ನು ತಡ ಮಾಡಂಗಿಲ್ಲ, ನಡಿ ಸೇವೆ ಮಾಡು. ಅವಳು ಬಂದ್ಬಿಡ್ಲಿ. ನಾನಿಷ್ಟು ಹೇಳಿದ್ಮೇಲೂ ಅವಳಿಗೋಸ್ಕರ ಕಾಯ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ಅವಳು ಲೇಟಾಗಿ ಬಂದ್ರೆ ವ್ರತ ಮೊದಲಿಂದ ಶುರು ಮಾಡಬೇಕಾಗತ್ತೆ. ನಿನ್ನೆ ಮೊನ್ನೆ ಮಾಡಿದ್ದೆಲ್ಲ ವ್ಯರ್ಥ ಆಗೋಗುತ್ತಪ್ಪ. ಅದು ನಿನ್ನಿಷ್ಟ. ಹಲೋ ಸರ್. ಸೇವಂತಿ, ಇವಾಗ ನೀನು ಎಲ್ಲಿದೀಯಾ? ಬರ್ತಾ ಇದ್ದೀನಿ. ನಿಮ್ ಹಿಂದೆ ಓಡ್ತಾ ಓಡ್ತಾ ತುಂಬಾ ದೂರ ಬಂದ್ಬಿಟ್ಟಿದ್ದೀನಿ. ನನ್ನ ಹಿಂದೆ ಓಡ್ತಾನ? ನನಗೇನು ಅರ್ಥ ಆಗ್ತಿಲ್ಲ. ಅಯ್ಯೋ, ಅದೆಲ್ಲ ಬಂದ್ಮೇಲೆ ಹೇಳ್ತೀನಿ. ಎಲ್ಲಪ್ಪ ಬಂದ್ಲಾ? ಇಲ್ಲ ಅರ್ಚಕ್ರೆ, ಬರ್ತಾ ಇದ್ದಾಳಂತೆ. ಸ್ವಲ್ಪ ದೂರ ಇರೋ ಹಾಗಿದೆ. ನೋಡಪ್ಪ, ನಿನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಆಮೇಲೆ ನಾಳೆ ತೊಂದರೆ ಆದ್ರೆ ಅರ್ಚಕರು ಹೇಳಿಲ್ಲ ಅಂತ ಹೇಳ್ಬಾರ್ದು. ಯೋಚನೆ ಮಾಡು. ಇವಳು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ, ಎಲ್ಲಿದ್ದೀನಿ ಅಂತ ಸರಿಯಾಗೂ ಹೇಳ್ತಿಲ್ಲ. ಇಲ್ಲ, ಅರ್ಚಕರು ಹೇಳಿದ್ದು ಸರಿಯಾಗಿದೆ. ನಮ್ಮ ವ್ರತ ವ್ಯರ್ಥ ಆಗಬಾರದು ಅಂದ್ರೆ ನಾನಿದನ್ನ ಪೂರ್ಣ ಮಾಡಲೇಬೇಕು. ಏನಪ್ಪ ಯೋಚನೆ ಮಾಡ್ತಾ ಇದೀಯಾ? ಸರಿ ಅರ್ಚಕ್ರೆ, ನಾನೇ ಉರುಳು ಸೇವೆ ಮಾಡಿ ವ್ರತ ಪೂರ್ತಿ ಮಾಡ್ತೀನಿ. ನಡೀರಿ, ಶುರು ಮಾಡೋಣ. ಇರು, ಮೊದ್ಲು ಹೋಗಿ ಮಡಿ ಉಟ್ಕೊಂಬ. ಪೂಜೆ ವ್ಯವಸ್ಥೆ ನಾ ಮಾಡ್ತೀನಿ. ಸರಿ. ನಡಿಯಪ್ಪ, ಉರುಳು ಸೇವೆ ಮಾಡುವಂತೆ. ಆಗಿದ್ದೆಲ್ಲ ನೋಡ್ತಾ ಇದ್ರೆ ಎಲ್ಲಿ ವ್ರತ ಮುಗಿಸ್ತೀಯೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಅಂತೂ ಇಂತೂ ಮುಗಿಸಿದ್ಯಲ್ಲ. ನಾನು ಮಾಡ್ಲು ಬೇಡುವ ಅನ್ನೋ ಗೊಂದಲದಲ್ಲಿದ್ದೆ. ಎಲ್ಲ ನಿಮ್ಮ ಆಶೀರ್ವಾದ. ನನ್ನ ಆಶೀರ್ವಾದ ಅಲ್ಲಪ್ಪ, ಎಲ್ಲ ಆ ತಾಯಿಯ ಆಶೀರ್ವಾದ. ಎಲ್ಲ ಒಳ್ಳೇದಾಗ್ಲಪ್ಪ. ನಿನ್ನ ಮಗು ಆದಷ್ಟು ಬೇಗ ಸಿಗೋ ಹಾಗಾಗ್ಲಿ. ಬಲಗಡೆ ಪ್ರಸಾದ. ಅರ್ಚಕ್ರೆ, ಆ ಪ್ರಸಾದ ಕೊಡಿ. ತಗೋ. ನೋಡಪ್ಪ, ಬಲಗಡೆ ಹೂ ಬಿದ್ದಿದೆ. ಇದು ಶುಭಶಕನ.